ಓಕೆ, ಈಗ ಬಹು ನಿರೀಕ್ಷಿತವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಸಂಬಂಧಪಟ್ಟಂತೆ ನಮ್ಮಿಂದ ಕೆಲವು ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ. ತಮಗೆಲ್ಲ ಗೊತ್ತಿರುವಂತೆ MCC ಅವರು 2ನೇ ಸುತ್ತು ಮಾಡಿಲ್ಲ, ನಾವು ಸಹ 2ನೇ ಸುತ್ತನ್ನು ಮಾಡಿಲ್ಲ. 2ನೇ ಸುತ್ತು ನಮ್ಮದು ಮಾಕ್ ಆರ್ ಪ್ರಾವಿಷನಲ್ ಅಂತ ಅಲಾಟ್ ಮಾಡಿ ಅಷ್ಟೇ ನಿಲ್ಲಿಸಿದ್ವಿ. ಈಗ ಉಳಿದಂಥ ಕೋರ್ಸ್ಗಳಿಗೆ 2ನೇ ಸುತ್ತು ಮುಗಿದಿದೆ. ಮೆಡಿಕಲ್ಲು ಮತ್ತು ಡೆಂಟಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ 2ನೇ ಸುತ್ತನ್ನೇ ನಾವು ಮಾಡಬೇಕು. 2ನೇ ಸುತ್ತನ್ನು ಆ್ಯಕ್ಚುಲಿ ನಾವು ಯಾವಾಗ ಮಾಡಬೇಕು? MCC ಅವರು ರಿಸಲ್ಟ್ ಕೊಟ್ಟ ಮೇಲೆ ನಾವು ಮಾಡಬೇಕು. ಆದರೆ MCC ಅವರು ಯಾವಾಗ ಕೊಡ್ತಾರೆ ಅಂತ ಅನ್ನುವಂಥದ್ದು ಗೊತ್ತಿಲ್ಲ. ವಿವಿಧ ಕೋರ್ಸ್ಗಳಿಗೆ ನಾವು ಚಾಯ್ಸ್ 2 ತಗೊಂಡು ಅಪ್ಗ್ರೇಡೇಷನ್ನಿಗೆ ಆ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇದೊಂದು ರೌಂಡ್ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟನ್ನು ರನ್ ಮಾಡಿಬಿಟ್ರೆ ಒಂದಷ್ಟು ಮಕ್ಕಳು ಅಪ್ಗ್ರೇಡ್ ಆಗೋದಿದ್ದರೆ ಆಗಲಿ. ಹೆಂಗೆ ಅಪ್ಗ್ರೇಡ್ ಆಗ್ತಾರೆ ಸರ್? ಮೆಡಿಕಲ್ಲು ಡೆಂಟಲಲ್ಲಿ ಹೊರಗಡೆ ಹೋಗೋರು ಹೋಗೇ ಇಲ್ಲ, MCCಯಲ್ಲಿ ಸಹ ರಿಸಲ್ಟ್ ಅಲಾಟ್ ಮಾಡಿ ಹೋಗಿಲ್ಲ ಹೊರಗಡೆ, ಹಾಗಾಗಿ ಅದು ಅಷ್ಟೇ ಸೀಟ್ ಇರುತ್ತೆ, ಅಂದರೆ ಅಷ್ಟೇ ಮಕ್ಕಳಿರ್ತಾರೆ, ಅದೇನೇ ಬರುತ್ತೆ ಅಂತ ಅನ್ನುವಂಥದ್ದು ಸಾಮಾನ್ಯ ಅಭಿಪ್ರಾಯ. ಬಟ್ ಆದರೆ ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ 8 ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಇನ್ಕ್ರೀಸ್ ಆಗಿದೆ. 50 ಸೀಟು ಬಂದಿದೆ. ಅದರ ಸೀಟ್ ಮ್ಯಾಟ್ರಿಕ್ಸ್ ನಾವು ಪಬ್ಲಿಷ್ ಮಾಡಿದ್ದೀವಿ, ತಾವೆಲ್ಲ ನೋಡಿದ್ದೀರಾ ಅಂತ. ಇದರಲ್ಲೊಂದಷ್ಟು ಏನು ಮೆಡಿಕಲ್ ಸೀಟ್ಸ್ ಬಂದಿದೆಯಲ್ಲ, ಇದನ್ನು ಹಾಕ್ಕೊಂಡು ರನ್ ಮಾಡಿದರೆ ಸಹ ಒಂದಷ್ಟು ಅಪ್ಗ್ರೇಡ್ ಆಗಿಬಿಡ್ತಾರೆ. ಆವಾಗ ಅಟ್ಲೀಸ್ಟ್ UG ಕೋರ್ಸ್ ಅವ್ರು ಯಾರಾದ್ರೂ ಇಲ್ಲಿ ಅಪ್ಗ್ರೇಡ್ ಆದರೆ ಅವ್ರನ್ನ ಇಲ್ಲಿ ಉಳಿಸ್ಕೊಂಡು ಈ ಕಡೆ ನಾವು ರಿಲೀಸ್ ಮಾಡಿಬಿಡ್ಬೋದು ಅನ್ನುವ ಹಿನ್ನೆಲೆ ಒಳಗಡೆ ನಾವು ಒಂದು ಮೆಡಿಕಲ್ಲು ಮತ್ತು ಡೆಂಟಲ್ಲು ವಿದ್ಯಾರ್ಥಿಗಳು ಯಾರು ಮೊದಲ ಸುತ್ತಿನ ನಂತರ ನೋಡಿ ಅರ್ಥ ಮಾಡ್ಕೊಳ್ಳಿ, ಪ್ರಾವಿಷನಲ್ ಮಾಕ್ ರಿಸಲ್ಟ್ ಏನಿದೆ ದಟ್ ಈಸ್ ನಾಟ್ ಫೈನಲ್. ತಮಗೂ ಗೊತ್ತಿದೆ, ದಟ್ ಈಸ್ ಮಾಕ್ ಆರ್ ಪ್ರಾವಿಷನಲ್ ಓನ್ಲಿ. ನಾವು ಅದನ್ನೇನು ಫೈನಲ್ ಅಂತ ಹೇಳಿಲ್ಲ, ಫೈನಲ್ ಅಂತ ಬಿಟ್ಟಿಲ್ಲ. ಅಂದರೆ ಈಗ ನಾವು ಅದು ನಿಮಗೊಂದು ಐಡಿಯಾ ಬಂದಿದೆ, ಮಾಕ್ ಆರ್ ಪ್ರಾವಿಷನಲ್ ಏನು, ಎಲ್ಲಿ ಸಿಗುತ್ತೆ ನಮಗೆ ಅಂತನ್ನುವಂಥದ್ದು. ನಾವು ಮೊದಲ ಸುತ್ತಿಗೆ ಕೌನ್ಸಿಲಿಂಗ್ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ನಿಮಗೆ ಚಾಯ್ಸ್ 1, 2, 3, 4 ಹಾಕೋದು ಕೇಳಿದ್ವಿ. ಅದರಂತೆ ಮೆಡಿಕಲ್ ವಿದ್ಯಾರ್ಥಿಗಳು ಚಾಯ್ಸ್ 2, 1 ಹಾಕಿದ್ರೆ ಅಡ್ಮಿಷನ್ ಆಗಿದ್ದೀರಾ ಬಿಡಿ, 2 ಹಾಕಿದ್ರಿ, ಕೆಲವರು 3 ಹಾಕಿದ್ರಿ, 2 ಹಾಕಿದವರು ಫೀಸ್ ಕಟ್ಟಿದ್ರಿ, 3 ಹಾಕಿದ್ರಿ, ಮತ್ತು 4 ಹಾಕಿ ಹೊರಗಡೆ ಹೋಗಿದ್ರಿ. ನಾವು ಮೊದಲನೇ ಸುತ್ತಿನ ಚಾಯ್ಸ್ದು ಮುಗಿದ ನಂತರ ನಿಮಗೇನು ರೀಅರೇಂಜ್ ಮಾಡೋದಕ್ಕೆ ಬಿಟ್ಟಂತಹ ಸಂದರ್ಭದಲ್ಲಿ ಚಾಯ್ಸ್ 3 ಹಾಕಿರುವಂಥವರು ತಮ್ಮಲ್ಲಿ ಮೆಡಿಕಲ್ ಆಪ್ಷನ್ ಇತ್ತು ಅಂತಂದರೆ 1 ಲಕ್ಷ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿ ಅಂತ ನಾವು ಹೇಳಿದ್ವಿ. ಚಾಯ್ಸ್ 2 ಹಾಕಿದ್ದವರು, ಮೆಡಿಕಲ್ ಸಿಕ್ಕಿದಂಥವ್ರು, ಡೆಂಟಲ್ ಸಿಕ್ಕಿದಂಥವ್ರು, ತಾವು ಕೋರ್ಸ್ ಫೀಸನ್ನು ಕಟ್ಟಿರ್ತೀರ. ನಿಮ್ಗಳನ್ನೆಲ್ಲದನ್ನು ನಾವು ಅಂದರೆ ನೀವು ಯಾವಾಗ 26ನೇ ತಾರೀಕು 1 ಗಂಟೆಯವರೆಗೆ ನಿಮಗೆ ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟುವಂಥದ್ದಕ್ಕೆ ಮತ್ತು ರೀಅರೇಂಜ್ ಮಾಡುವಂಥದ್ದಕ್ಕೆ ಅವಕಾಶವನ್ನು ಕೊಟ್ಟಿದ್ವಿ. ಅಲ್ಲಿವರೆಗೆ ನೀವು ಏನು ಮಾಡಿದ್ರಿ ಆ ಒಂದು ಆಪ್ಷನ್ಗಳನ್ನ ತಗೊಂಡು ನಾವು ಸೆಕೆಂಡ್ ರೌಂಡ್ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡಿ ನಿಮಗೆ ಮಾಕ್ ಆರ್ ಪ್ರಾವಿಷನಲ್ ಅಂತ ಹೇಳಿದ್ವಿ. ಈಗ ಮೆಡಿಕಲ್ ಮತ್ತು ಡೆಂಟಲ್ಲರಿಗೆ 26ನೇ ತಾರೀಕು 1 ಗಂಟೆವರೆಗೆ ನೀವೇನು ಆಪ್ಷನ್ಗಳನ್ನ ಎಂಟ್ರಿ ಮಾಡಿ ಇಟ್ಟಿದ್ರಿ ಅದೇ ಇದನ್ನು ನಾವು ನಿಮಗೀಗ ಎನೇಬಲ್ ಮಾಡ್ತಾಯಿದ್ದೀವಿ. ಉಳಿದಂಥವರಿಗೆ ಎಕ್ಸೆಪ್ಟ್ ಡೆಂಟಲ್ ಆ್ಯಂಡ್ ಮೆಡಿಕಲ್ ಬಿಟ್ಟು ಏನು ಆಯುಷು, ಇಂಜಿನಿಯರಿಂಗ್, ಉಳಿದಂಥವರಿಗೆ ಯಾರು ನೀವು 2ನೇ ಸುತ್ತಿನ ನಂತರ ತಾವು ಏನು ಚಾಯ್ಸ್ಗಳನ್ನ ಹಾಕಿದ್ರಿ, ಚಾಯ್ಸ್ 2 ಹಾಕಿದ್ರಿ, 3 ಹಾಕಿದ್ರಿ, ನಿಮ್ಗಳಿಗೆ ಅವನ್ನ ಎನೇಬಲ್ ಮಾಡ್ತಾಯಿದ್ದೀವಿ. ಈಗ ಮೆಡಿಕಲ್ಲು ಮತ್ತು ಡೆಂಟಲ್ ಅವರು ಲಾಗಿನ್ ಓಪನ್ ಮಾಡ್ತು ಅಂತಂದರೆ ಯಾರು ಕಾಶ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರುವಂಥವರು, ಚಾಯ್ಸ್ 2 ಹಾಕಿರುವಂಥವರು 26ನೇ ತಾರೀಕು 1 ಗಂಟೆ ತನಕ ತಾವೇನು ಅರೇಂಜ್ ಎಲ್ಲ ಮಾಡಿದ್ರಿ ಆ ಒಂದು ಅರೇಂಜಲ್ಲಿ ತಮಗೆ ತಮ್ಮ ಲಾಗಿನ್ನಲ್ಲಿ ಕಾಲೇಜುಗಳು ಕಾಣ್ತವೆ. ತುಂಬ ಆರ್ಗ್ಯುಮೆಂಟ್ ಇದೆ, ಚಾಯ್ಸು ರೀಅರೇಂಜ್ ಮಾಡೋಕ್ಕೆ ಬಿಡಬೇಕು, ಬಿಡಬಾರ್ದು, ಬಿಟ್ಟರೆ ಹಾಗಾಗುತ್ತೆ, ಇಲ್ಲ ಬಿಟ್ಟರೆ ಸರಿ, ಯಾಕೆಂದರೆ ಹೊಸ ಕಾಲೇಜ್ ಬಂದಿದೆ, ನೋ ಕಾಲೇಜ್ ಸಹ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು, ಸಾಕಷ್ಟು ಆರ್ಗ್ಯುಮೆಂಟ್ ಇದೆ. ಇದಕ್ಕೆಲ್ಲ ಸಾಕಷ್ಟು ನಿಯಮಗಳೂ ಇದ್ದಾವೆ. ಪ್ರಸ್ತುತ ಸ್ಥಿತಿಗತಿಗೆ ಅನುಗುಣವಾಗಿ ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ದೃಷ್ಟಿಕೋನದಿಂದ ಪ್ರಾಧಿಕಾರ ಕೆಲವೊಂದು ನಿರ್ಣಯಗಳನ್ನ ಮಾಡಬೇಕಾಗುತ್ತೆ. ಅದರಿಂದ ಒಬ್ಬರಿಬ್ಬರಿಗೆ ನೋವಾಗ್ಬೋದು, ಅದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನೀಟ್ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಹಿನ್ನೆಲೆ ಒಳಗಡೆ ನಾವು ಕೆಲವೊಂದು ನಿರ್ಧಾರಗಳನ್ನ ಮಾಡಬೇಕಾಗುತ್ತೆ. ಹಾಗಂತ ಎಂಟೈರ್ ರೂಲ್ಗಳನ್ನೆಲ್ಲ ಪೂರ್ತಿ ಸೈಡಿಗೆ ಇಟ್ಬಿಟ್ಟು ಗಾಳಿಗೆ ತೂರಿ ನಮಗೆ ಇಷ್ಟ ಬಂದಾಗ ಅದಕ್ಕೂ ಅವಕಾಶಗಳು ಇರಲ್ಲ. ನಿಯಮದ ಒಳಗಡೆ ನಾವೇನು ಮಾಡುವಂಥದ್ದಕ್ಕೆ ಮಾಡ್ಬೋದು, ಅದನ್ನು ನಾವು ಮಾಡಲಿಕ್ಕೆ ಆಗುತ್ತೆ. ತಮಗೆಲ್ಲ ಗೊತ್ತಿದೆ, ಮೊದಲನೇ ಸುತ್ತಲ್ಲಿ ನಾವೇನು ಹೇಳಿದ್ವಿ, ಯಾರಿಗೆ ತುಂಬ ತೃಪ್ತಿ ಇದೆ, ಖುಷಿ ಇದೆ, ನನಗೆ 2ನೇ ತಾಟೇ ಇಲ್ಲ, ನನ್ನ ಏಮೇನೆ ಇಂಥ ಕಾಲೇಜಿತ್ತು, ಆ ಕಾಲೇಜೇ ನನಗೆ ಸಿಕ್ಕಿದೆ ಅಂದರೆ ಮಾತ್ರ ಚಾಯ್ಸ್ 1 ಹಾಕಿ ದುಡ್ಡು ಕಟ್ಟಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ. ಸಿಕ್ಕಿರೋದು ಸ್ವಲ್ಪ ಖುಷಿ ಇದೆ, ಬಟ್ ಅದಕ್ಕಿಂತ ಮೇಲ್ಗಡೆ ನನ್ನ ಒಂದು ಗುರಿ ಇರುವ, ಆಸಕ್ತಿ ಇರುವಂತಹ ಕಾಲೇಜ್ಗಳಿತ್ತು,
ಆ ಕಾಲೇಜು ಸಿಗುವಂಥದ್ದಕ್ಕೆ ನಾನು ವೆಯ್ಟ್ ಮಾಡ್ತೀನಿ ಅಂತಂದರೆ ನೀವು ಚಾಯ್ಸ್ 2 ಯಾಕೆ ಅಂತ ಹೇಳಿದ್ವಿ. ಕೇವಲ ನಮಗೆ ಮೊದಲ ಸುತ್ತಲ್ಲಿ ತುಂಬ ಖುಷಿ ಇದೆ ಅಂತ ಹೋಗಿ ಅಡ್ಮಿಷನ್ ಆಗಿರೋರು ಕೇವಲ 1,000 ಚಿಲ್ಲರೆ ಅಷ್ಟೇ ವಿದ್ಯಾರ್ಥಿಗಳು. ನಮ್ಮದು 9,000 ಚಿಲ್ಲರೆ ಸೀಟ್ಸಲ್ಲಿ 1,000 ಅಷ್ಟೇ, ಇನ್ನು 8,000 ಸೀಟ್ ಇತ್ತು. ಆದರೆ ಆ ಸೀಟೆಲ್ಲ ಹಾಗೇನೇ ಇತ್ತು, ಇಲ್ಲ ಯಾರಿಗೋ ಒಬ್ರಿಗೆ ಅಲಾಟ್ ಆಗಿದೆ. ಅದನ್ನು ನಾನು ಹೇಳಿದ್ದೀನಿ, ವರ್ಚುವಲ್ ವೇಕೆನ್ಸಿ ಅಂತ ನಾವು ಪಬ್ಲಿಷ್ ಮಾಡಿದ್ದೀವಿ. ಚಾಯ್ಸ್ 2 ಹಾಕಿದವ್ರದ್ದು ವರ್ಚುವಲ್ ವೇಕೆನ್ಸಿ ಅಂತ ಪಬ್ಲಿಷ್ ಮಾಡಿದ್ದೀವಿ. ಕೆಲವು ವಿದ್ಯಾರ್ಥಿಗಳ ಆರ್ಗ್ಯುಮೆಂಟು, ಉದಾಹರಣೆಗೆ ವಿಜಯನಗರ ಕಾಲೇಜಲ್ಲಿ, ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ, ಮೈಸೂರು ಕಾಲೇಜಲ್ಲಿ, ಬೆಳಗಾಂ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ನೀವು ಹಾಕ್ಕೊಳಕ್ಕೆ ಕೊಡಬೇಕು. ಯಾಕೆ ಕೊಡಬೇಕು? ನೀವು ತೆಗೆದು ನೋಡಿ ವರ್ಚುವಲ್ ವೇಕೆನ್ಸಿನಲ್ಲಿ ಅವ್ರದ್ದೇನು ಇಂಟೇಕ್ ಇತ್ತು ಆ ಸೀಟ್ಸ್ ಇತ್ತು. ಅದರಲ್ಲಿ ವರ್ಚುವಲಲ್ಲಿ ತೆಗೆದು ನೋಡಿ 10-15 ಹುಡುಗರು ಅಷ್ಟೇ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದಾರೆ. ಇನ್ನೂ 40, ಇನ್ನೂ 100, 150 ಸೀಟ್ಸ್ ಎಲ್ಲ ವರ್ಚುವಲ್ ವೇಕೆನ್ಸೀಸನಲ್ಲಿ ಇತ್ತು. ಯಾರೊಬ್ಬ ಹೋಲ್ಡ್ ಮಾಡಿದ್ದ, ನಾವು ಹೇಳಿದ್ದೀವಿ. ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ಅವನು ಅಪ್ಗ್ರೇಡ್ ಆಗ್ಬೋದು. ಆಟೋಮೆಟಿಕ್ಕಾಗಿ ಆ ಸೀಟ್ ರಿಲೀಸ್ ಆಗುತ್ತೆ, ರಿಲೀಸ್ ಆದಾಗ ಇನ್ನೊಬ್ಬಂಗೆ ಅಲರ್ಟ್ ಆಗುತ್ತೆ ಅಂತ. ಅದು 50 ರಿಲೀಸ್ ಆಗ್ಬೋದು, 100 ರಿಲೀಸ್ ಇರ್ಬೋದು. ಅದೇ ರೀತಿ ಈಗ 8 ಕಾಲೇಜಲ್ಲಿ ಸೀಟು ಎಕ್ಸ್ಟ್ರಾ ಆಗಿದೆ ಅಂತಂದರೆ ಹೊಸ ಕಾಲೇಜಲ್ಲ ಸೀಟ್ ಎಕ್ಸ್ಟ್ರಾ ಆಗಿರೋದು. 8 ಇರೋ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಎಕ್ಸ್ಟ್ರಾ ಆಗಿದೆ ಅಂದಮೇಲೆ ಆಲ್ರೆಡಿ ವರ್ಚುವಲ್ ವೇಕೆನ್ಸೀಸ್ ಇದೆ. 8,000 ಸೀಟ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರೋರು ಯಾವುದೇ ಸಂದರ್ಭದಲ್ಲಿ ರಿಲೀಸ್ ಆಗ್ಬೋದು. ಹಾಗಾಗಿ ನೀವು ಮ್ಯಾಕ್ಸಿಮಮ್ ಸೀಟ್ ಆಪ್ಷನ್ಸ್ನ ಎಂಟ್ರಿ ಮಾಡಿ ಅಂತ ನಾವು ಹೇಳಿದ್ದೀವಿ. ತುಂಬ ಖುಷಿ ಇದ್ರೆ ಅಷ್ಟೇ ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳಿದ್ದೀವಿ. ಹಾಗಾಗಿ ಹೊಸ್ದಾಗಿ ಡೆಂಟಲ್ ಮತ್ತು ಮೆಡಿಕಲ್ಲಿಗೆ ಇರುವಂತಹ ಸರ್ಕಾರಿ ಕಾಲೇಜುಗಳೇನಿದೆ ಸೀಟ್ ಜಾಸ್ತಿ ಆಗಿದೆ ಅನ್ನುವ ಕಾರಣಕ್ಕೆ ನಿಮಗೆ ಹೊಸ್ದಾಗಿ ಎಂಟ್ರಿ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಕೊಡಲ್ಲ. ಯಾಕೆಂದರೆ ಇದು ನಮಗೆ ಸ್ಪಷ್ಟತೆ ಇದೆ. ಯಾಕೆಂತಂದರೆ ಈ ಕಾಲೇಜುಗಳಲ್ಲಿ ಹಿಂದೆ 200 ಇಂಟೇಕ್ ಇತ್ತು ಅಂತಂದರೆ ಈಗ 250 ಇಂಟೇಕ್ ಆಗಿದೆ. ಆ 200 ಸೀಟ್ಗಳೂ ಫಸ್ಟ್ ರೌಂಡಲ್ಲಿ ಮುಗ್ದೋಗ್ಬಿಟ್ಟಿದೆ. ಈಗ ಹೊಸ್ದಾಗಿ 50 ನಾವು ಆ್ಯಡ್ ಮಾಡ್ತಾ ಇದ್ದೀವ? ನೋ. ಇದರಲ್ಲಿ ನಾವು ವರ್ಚುವಲ್ ವೇಕೆನ್ಸೀಸಲ್ಲಿ ಎಲ್ಲ ಕಾಲೇಜ್ಗಳೂ ಇದ್ದಾವೆ. ಮತ್ತು ನಾವು ಮ್ಯಾಕ್ಸಿಮಮ್ ಆಪ್ಷನ್ ಹಾಕ್ಕೊಳ್ಳಿ ಅಂತ ಹೇಳಿದ್ದೀವಿ. ಯಾವುದು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಯಾವಾಗ ಬೇಕಾದ್ರೂ ಸೀಟು ರಿಲೀಸ್ ಆಗಿ ಆ ಸೀಟು ನಿಮಗೆ ಅಲಾಟ್ ಆಗ್ಬೋದು. ಇದೆಲ್ಲದೂ ನಾವು ಎಜುಕೇಟ್ ಮಾಡಿ ತಾವು ಬ್ರೋಷರ್ ತೆಗೆದು ನೋಡ್ಬೋದು. ಅದ್ರ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ನಿಮಗೂ ಗೊಂದಲ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಯಾಕೆಂದರೆ ಇದು ಮಾಕ್ ಅಷ್ಟೇ, ಮಾಕ್ ಆರ್ ಪ್ರಾವಿಷನಲ್ ಆಗಿದ್ದ ಹಿನ್ನೆಲೆ ಒಳಗಡೆ ರೀಅರೇಂಜ್ ಮಾಡುವಂಥದ್ದಕ್ಕೆ ನಾನು ಅವಕಾಶ ಕೊಡ್ತಾಯಿದ್ದೀನಿ. ಇದೊಂದು ಫೆಸಿಲಿಟೇಟ್ ಮಾಡ್ತಾಯಿದ್ದೀವಿ. ರೀಅರೇಂಜ್ ಯಾವುದು? 26ನೇ ತಾರೀಕು 1 ಗಂಟೆ ತನಕ ತಾವೇನು ಆಪ್ಷನ್ಸು ರೀಅರೇಂಜು ಡಿಲೀಟ್ ಎಲ್ಲ ಇಟ್ಕೊಂಡಿದ್ರಿ ತಮ್ಮ ಲಾಗಿನ್ ಒಳಗಡೆ, ಅದು ಎಂಟೈರ್ ಪೋರ್ಟ್ ಮಾಡಿರ್ತೀವಿ. ತಾವು ಅದನ್ನು ರೀಅರೇಂಜು ಡಿಲೀಟ್ ಮಾಡೋದಿದ್ದರೆ ಮಾಡ್ಬೋದು, ರೀಅರೇಂಜ್ ಮಾಡೋದಿದ್ದರೆ ತಾವು ಮಾಡಬಹುದು. ಉಳಿದಂತೆ ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ನಿಮಗೆ ಇದೆಯಾ? ಈಗಾಗಲೇ ನಾನು ಹೇಳಿದ್ದೀನಿ, ಈ 8 ಗೌರ್ಮೆಂಟ್ ಕಾಲೇಜು ಸೀಟ್ ಆಗಿದೆ ಅನ್ನೋ ಕಾರಣಕ್ಕೆ, ಅಥವಾ ನೀವು ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಸರ್ಕಾರಿ ಕಾಲೇಜನ್ನು ಅಥವಾ ಮತ್ತಾವುದೋ ಒಂದು ಕಾಲೇಜನ್ನು ಹಾಕಿಲ್ಲ ಅಂತ ಅನ್ನೋ ಕಾರಣಕ್ಕೆ ನಿಮಗೆ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರುವಂತಹ ಮೆಡಿಕಲ್ ಡೆಂಟಲ್ ವಿದ್ಯಾರ್ಥಿಗಳು ಚಾಯ್ಸ್ 2 ಹಾಕಿ ಬಂದಿರುವಂಥವ್ರು ಯಾರು, ಈ ನಮ್ಮ ಸಿಸ್ಟಮ್ ಒಳಗಡೆ ಇರುವಂಥವ್ರು, ಉದಾಹರಣೆಗೆ ಹೀಗೂ ಇರ್ಬೋದು. ಒಬ್ಬ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿದೆ, ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ್ದವನು, ಅವ್ನು ಲಾಗಿನ್ ಒಳಗಡೆ ಮೆಡಿಕಲ್ ಕಾಲೇಜು ಇತ್ತು, ಬಟ್ ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಯಿತು ಅವನಿಗೆ ಅವ್ನ ರ್ಯಾಂಕಿಗೋಸ್ಕರ. ಆದರೆ ಅವ್ನು ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕಟ್ಟಿದ್ದಾನೆ, ಅವ್ನು ಲಾಗಿನ್ ಒಳಗಡೆ ಮೆಡಿಕಲ್ ಕಾಲೇಜು ಸೀಟ್ಗಳು, ಮೆಡಿಕಲ್ ಕಾಲೇಜ್ ಇದ್ದಾವೆ ಅವ್ನ ಕಾಲೇಜ್ ಇದ್ರೊಳಗೆ ಲಾಗಿನ್ ಒಳಗಡೆ. ಇವ್ರುಗಳಿಗೆಲ್ಲರಿಗೂ ಹೊಸ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಯಾವಪ್ಪ ಅಂತಂದರೆ ತಮಗೆಲ್ಲ ಗೊತ್ತಿದೆ, ನಮಗೆ ಹೊಸ್ದಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. 2 ಡೆಂಟಲ್ ಕಾಲೇಜು ನಮಗೆ ಇವತ್ತಿನ ತನಕ ರಿಸೀವ್ ಆಗಿದೆ. BGS ಮತ್ತು ಫಾರೂಕಿ ಡೆಂಟಲ್ ಕಾಲೇಜು ಹೊಸ್ದಾಗಿ ಬಂದಿದೆ. ಮತ್ತು JNMC ಮೆಡಿಕಲ್ ಕಾಲೇಜಿಂದು ಕೆಲವು ಸೀಟ್ಗಳು ತಾವು ನೋಡ್ತೀರಾ, ನಿಮಗೆ ಗೊತ್ತಿರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಪಬ್ಲಿಷ್ ಮಾಡಿದ್ದೀವಿ. ಇವರು ಬಂದಿದ್ದಾರೆ. 3,000 ಮಟ್ಟದ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ಕ್ರೀಸ್ ಆಗಿದೆ, ಬಟ್ ನಮಗೆ ಇಲ್ಲಿವರೆಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಬಂದರೆ ಈ 4 ಕಾಲೇಜು ನಾನು ಎನೇಬಲ್ ಮಾಡ್ತೀನಿ. ಅದರಲ್ಲಿ ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ, ಅದನ್ನು ತಾವು ಫಾರೂಕಿ ಡೆಂಟಲ್ ಮೆಡಿಕಲ್ ಕಾಲೇಜ್ ಮತ್ತು JNMC ಮೆಡಿಕಲ್ ಕಾಲೇಜು ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದರಂತೆ ನಾವು ಪಬ್ಲಿಷ್ ಮಾಡ್ತಾಯಿದ್ದೀವಿ. ಈ ಸೀಟ್ ಅಲಾಟ್ಮೆಂಟು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. ಅದರ ಆಧಾರದ ಮೇಲೆ ತಾವು ಹಾಕ್ಬೋದು. ಯಾರು ನಮ್ಮಲ್ಲಿ ಮೆಡಿಕಲ್ ಡೆಂಟಲ್ ಮಾಕ್ ತಗೊಂಡು ತಮ್ಮಲ್ಲಿರುವಂಥವ್ರು, ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಕಟ್ಟಿರುವಂಥವ್ರು, ಈ ಕಾಲೇಜುಗಳು ತಾವು ಆ್ಯಡ್ ಮಾಡ್ಬೋದು, ಪ್ರಿಯಾರಿಟಿ ಸೆಟ್ ಮಾಡ್ಬೋದು, ತಾವು ಡಿಲೀಟ್ ಮಾಡ್ಬೋದು, ಮಾಡೋದಕ್ಕೆ ಅವಕಾಶ ಇದೆ. ಇದು ತಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಸರ್ಪ್ರೈಸ್ ಥಿಂಗು ತಮಗೆ ಸರ್ಕಾರ ಒಂದು ನಿರ್ಧಾರ ಮಾಡಿದೆ.
ಏನಪ್ಪ ಅದು ಅಂತಂದರೆ ತಮಗೆಲ್ಲ ಗೊತ್ತಿದೆ, ಕೆಲವರು ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರು ಇಲ್ಲ 8 ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿಬಿಟ್ಟಿದೆ ನಮಗೆ ನೋ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಅವಾಗ ನಾನೀಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾಕೆ ನಾವು ಫಸ್ಟ್ ರೌಂಡಲ್ಲಿ ಚಾಯ್ಸನ್ನು ಹಾಕಲೇಬೇಕು, ನೀವು ಹೋಗಲೇಬೇಕು ಅಂತ ನಾವೇನು ಹೇಳಿರಲಿಲ್ಲ ಅನ್ನುವಂಥದ್ದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸರ್ಪ್ರೈಸ್ ಥಿಂಗ್ ಏನಂತಂದರೆ ತಮಗೆಲ್ಲ ಗೊತ್ತಿರುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು NRI ವಿದ್ಯಾರ್ಥಿಗಳಿಗೆ 15% ಸೀಟನ್ನು ಮೀಸಲಿಡುವಂಥದ್ದಕ್ಕೆ ಅವಕಾಶ ಇದೆ. ತಮಗೆಲ್ಲ ಗೊತ್ತಿದೆ, ಇಲ್ಲಿಯವರೆಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ NRI ಸೀಟ್ಗಳನ್ನು ರಿಸರ್ವ್ ಮಾಡಿ ಇಡ್ತಿದ್ರು. ಅದರಂತೆ NRI ವಾರ್ಡ್ ಮತ್ತು OCI ಕ್ಯಾಂಡಿಡೇಟ್ಗಳನ್ನ ದಾಖಲೆ ಪರಿಶೀಲನೆ ಮಾಡಿ ನಾವೇನೇ ಸೀಟ್ ಅಲಾಟ್ ಮಾಡ್ತಾಯಿದ್ವಿ ಅವರಿಗೆ. ಎರಡನೇ ಸುತ್ತಿನಲ್ಲಿ ಒಂದು ವೇಳೆ ಆ ನಿಗದಿಪಡಿಸಿರುವಂತಹ NRI ಸೀಟ್ಗಳು ಖರ್ಚಾಗಿಲ್ಲ ಅಂದರೆ, ಅಷ್ಟು ಅರ್ಹ ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದನ್ನು ಅದರ್ಸಿಗೆ ನಾವು ಮಂಜೂರು ಮಾಡ್ತಾಯಿದ್ವಿ. ಫೀಸ್ ಏನು ಅಂತನ್ನುವಂಥದ್ದು ತಮಗೆಲ್ಲ ಗೊತ್ತಿತ್ತು. ಅದು ಮ್ಯಾಕ್ಸಿಮಮ್ಮು ಕಾಲೇಜ್ ಟು ಕಾಲೇಜ್ ವ್ಯತ್ಯಾಸ ಇರುತ್ತೆ, ತುಂಬ ಹೈಯರ್ ಫೀಸ್ ಇರ್ತಿತ್ತು. ಈಗೇನು 8 ಸರ್ಕಾರಿ ಕಾಲೇಜುಗಳಲ್ಲಿ ಹೊಸದಾಗಿ 50 ಸೀಟ್ಗಳು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಸಹ ಸರ್ಕಾರ ನಮಗೆ NRI ಸೀಟ್ಗಳಿಗೆ ನಿಗದಿಪಡಿಸಿ ಕೊಟ್ಟಿದೆ. ಫೀಸು 25 ಲಕ್ಷವನ್ನು ನಿಗದಿಪಡಿಸಿದ್ದಾರೆ. ಅದು ನಾವು ಸೀಟ್ ಮ್ಯಾಟ್ರಿಕ್ಸನ್ನು ಪಬ್ಲಿಷ್ ಮಾಡಿದ್ದೀವಿ. ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವಂತಹ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ್ದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಯಾರು ನಮ್ಮ ಮೆಡಿಕಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಡೆ ಇದ್ದಾರೆ, ಈಗ ನಾನು ಹೇಳಿದ್ನಲ್ಲ 26 ತಾರೀಕು 1 ಗಂಟೆ ಕಾಶ್ ಆನ್ ಡೆಪಾಸಿಟ್ ಕಟ್ಟಿರುವಂಥವ್ರು ಇದ್ದಾರೆ, ನಿಮ್ಗಳಿಗೆ ಈ 8 ಕಾಲೇಜಿನಲ್ಲಿ ನಿಗದಿಪಡಿಸಿರುವಂತಹ NRI ಸೀಟ್ಗಳೇನಿದೆ 51 NRI ಸೀಟ್ಗಳು ನಿಗದಿಪಡಿಸಿದ್ದಾರೆ. ಅಷ್ಟು ಕಾಲೇಜಲ್ಲಿ ಅದನ್ನು ನೀವು ಯಾರಾದರೂ ಹಾಕಿಲ್ಲ ಅಂತಂದರೆ ಅದನ್ನು ಹಾಕುವಂಥದ್ದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಎರಡನೇದು, ಫಸ್ಟು ಸುತ್ತಿನಲ್ಲಿ, ಮೊದಲ ಸುತ್ತಿನಲ್ಲಿ ಈ ಸೀಟು NRIಗೆ ನಿಗದಿ ಆಗಿರಲಿಲ್ಲ. ಕೆಲವು ವಿದ್ಯಾರ್ಥಿಗಳು NRI ಮತ್ತು ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೊಂಡು ಅಡ್ಮಿಷನ್ ಆಗಿದ್ದೀರ. ನೀವು ನಮಗೆ ಬಂದು ಕೇಳ್ತೀರಾ ಏನಂತಂದರೆ, NRI ಸೀಟು ಆ ಕಾಲೇಜಲ್ಲಿ ಇತ್ತು ಅಂತಂದಿದ್ದರೆ ನಾವು ಅದನ್ನೇ ಹಾಕ್ತಾಯಿದ್ವಿ. ಒಂದು ವೇಳೆ ಮ್ಯಾನೇಜ್ಮೆಂಟ್ ಅವರು ಕೇಳ್ಬೋದು, NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದರ್ಸಿಗೆ ಅಲಾಟ್ ಮಾಡೋದಕ್ಕೆ ಸರ್ಕಾರದ ಆದೇಶ ಇದೆ, ನೀವೇನಾದರೂ ಅವಾಗಲೇ ಕೊಟ್ಬಿಟ್ಟಿತ್ತು ಅಂತಂದಿದ್ದರೆ ನಾವು ಈ ಕಾಲೇಜ್ ಬದಲು ಆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ತಾವು ಕೇಳ್ಬೋದು. ಅಥವಾ ಕೇಳೋದು ಸಹಜ, ಅದು ಕರೆಕ್ಟ್ ಸಹ. ಸರ್ಕಾರ ಈಗ ಆದೇಶ ಕೊಟ್ಟಿರೋದ್ರಿಂದ ಮೊದಲನೇ ಸುತ್ತಿನಲ್ಲಿ ಹೋಗಿ ತಾವು ಚಾಯ್ಸನ್ನು ಹಾಕಿ ಕಾಲೇಜು ಸೇರ್ಪಡೆಗೊಂಡಿರುವಂತಹ NRI ವಿದ್ಯಾರ್ಥಿಗಳು ಹಾಗೂ ಅದರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಆ್ಯಕ್ಚುಲಿ ಅದರ್ಸ್ ಕೆಟಗರಿ ಒಳಗಡೆ ತಾವೇನು ಹೋಗಿ ಅಡ್ಮಿಷನ್ ಆಗಿರುವಂಥವ್ರು ಇದ್ದೀರಾ, ಒಂದು 500 ಅಷ್ಟು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಇದ್ದೀರಾ. ತಾವುಗಳು ಈ 8 ಕಾಲೇಜಿನ NRI ಮತ್ತು ಅದರ್ಸಿಗೆ ಟಿಕ್ ಮಾಡ್ಬೋದು. ಅದ್ಯಾವ್ದು ಸರ್, ಅದರ್ಸ್ ಇಲ್ಲವೇ ಇಲ್ಲಲ್ಲ, ಸರ್ಕಾರ ಫಿಕ್ಸ್ ಮಾಡಿರೋದು NRI ಮಾತ್ರ ಅಲ್ಲ, ಕರೆಕ್ಟ್. ಆದರೆ NRI ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದನ್ನು ನಾವು ಅದರ್ಸಿಗೆ ಅಲಾಟ್ ಮಾಡಬೇಕು, ಸೇಮ್ ಫೀಸು 25 ಲಕ್ಷ. ಬಟ್ ಪ್ರೈವೇಟ್ ಕಾಲೇಜಲ್ಲಿ ಏನಾಗುತ್ತೆ, ಅಲ್ಲಿ N ಮತ್ತು Q ಕೋಟಾ ಇರುತ್ತೆ. ಕ್ಯೂನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಎನ್ನಲ್ಲಿ ಒಂದಷ್ಟು ಜನ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಇವ್ರು ಸಿಕ್ಕಿಲ್ಲ ಅಂದರೆ ಇಷ್ಟು ಸೀಟ್ಗಳ ಕನ್ವರ್ಟ್ ಮಾಡಿ ಹಾಕ್ತೀವಿ. ಬಟ್ ನಮ್ಮ ಗೌರ್ಮೆಂಟ್ ಕಾಲೇಜು, ಸ್ವಾಯತ್ತ ಮೆಡಿಕಲ್ ಕಾಲೇಜುಗಳು ಆ ಕಾರಣಕ್ಕೋಸ್ಕರನೇ ಇದು ಮಾಡಿರುವಂಥದ್ದು. ಆ ಕಾಲೇಜುಗಳಿಗೆ Q ಸೀಟ್ ಇಲ್ಲ, ನಾವು ಆಮೇಲೆ ಕನ್ವರ್ಟ್ ಮಾಡೋದಕ್ಕಾಗಲ್ಲ, ನಾವು ಆಪ್ಷನ್ ಎಂಟ್ರಿ ತಗೊಂಡಿಲ್ಲ ಅಂತಂದರೆ. ಆ ಕಾರಣಕ್ಕೋಸ್ಕರ ಕಾಶ್ ಆನ್ ಡೆಪಾಸಿಟ್ಟು ಮತ್ತು ಕೋರ್ಸ್ ಫೀಸ್ ಕಟ್ಟಿ ನಮ್ಮ ಕೌನ್ಸಿಲಿಂಗ್, ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಒಳಗಿರುವಂತಹ ವಿದ್ಯಾರ್ಥಿಗಳು ಈ ಸರ್ಕಾರ ನಿಗದಿಪಡಿಸಿರುವಂತಹ 8 ಕಾಲೇಜುಗಳ N ಮತ್ತು Q ಅಂತ ನಾವು ಬೈಫರ್ಕೇಟ್ ಮಾಡಿ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ದಯಮಾಡಿ ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ತಾವು ತಮ್ಮ ಪ್ರಿಯಾರಿಟಿ ಅನುಸಾರ ಹಾಕಿಕೊಳ್ಳಬಹುದು. ಹಾಗೂ ಮೊದಲನೇ ಸುತ್ತಿನಲ್ಲಿ QRN ಅಡಿನಲ್ಲಿ ತಾವು ಸೀಟ್ ಪಡೆದು ಕಾಲೇಜಿಗೆ ಅಡ್ಮಿಷನ್ ಆಗಿದ್ದರೆ ಸಹ ತಾವು ಲಾಗಿನ್ ಆಗಿ, ತಾವು ಎನಿವೆ ನೀವು ಹಣ ಕಟ್ಟಿರೋದ್ರಿಂದ ಮತ್ತೆ ಹಣ ಕಟ್ಟುವಂಥದ್ದಿರಲ್ಲ, ತಾವು ಲಾಗಿನ್ ಆಗಿ ಈ 8 ಕಾಲೇಜುಗಳ N ಮತ್ತು Q ಸೀಟುಗಳನ್ನು ತಾವು ಹಾಕಿಕೊಳ್ಳಬಹುದು. ನಿಮ್ಮ ರ್ಯಾಂಕ್ ಆಧರಿಸಿ ನಾವು ಹಂಚಿಕೆ ಮಾಡುವಂಥದ್ದಕ್ಕೆ ಕ್ರಮ ವಹಿಸ್ತೀವಿ. ಈಗ ಯಾವ ಕಾಲೇಜಲ್ಲಿ ಹೋಗಿ ಅಡ್ಮಿಷನ್ ಆಗಿದ್ದೀರಾ ಅದನ್ನು ತಾವು ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಕಾಗುತ್ತೆ, ಅದು ಅನಿವಾರ್ಯ. ಇದು ಕಂಪಲ್ಸರಿನೂ ಅಲ್ಲ. ತಮಗೆ ಅಡ್ಮಿಷನ್ ಆಗಿದ್ದೀರಾ, ಸಿಕ್ಕಿರೋ ಕಾಲೇಜು ಚೆನ್ನಾಗಿದೆ,
ದಯಮಾಡಿ ನೀವೇನು ಬರೋದಕ್ಕೆ ಹೋಗಬೇಡಿ, ದಯಮಾಡಿ ಅಲ್ಲಿ ವಿದ್ಯಾಭ್ಯಾಸ ಮುಂದುವರಿಸಿ. ಯಾರು ಇಲ್ಲ ನಾನು ಒಂದು ಸರಿ ಟ್ರೈ ಮಾಡ್ತೀನಿ ಗೌರ್ಮೆಂಟ್ ಕಾಲೇಜಲ್ಲೇ 25 ಲಕ್ಷ ಸೀಟ್ ಸಿಗ್ತಿರುವಾಗ ಅನ್ನುವಂತಹ ಆಸಕ್ತಿ ಇದ್ದರೆ, ಮತ್ತಿಲ್ಲಿ ಬಂದಾದ ಮೇಲೆ ನಿಮಗೆ ಅಲ್ಲಿ ಸಿಕ್ಕಿರೋದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಮತ್ತಿಲ್ಲ ಸುಮ್ಮನೆ ನೋಡೋಣ ಅಂತ ಬಂದಿದ್ದೆ, ಇಲ್ಲ ನಾನು ವಾಪಸ್ ಅಲ್ಲಿಗೆ ಹೋಗ್ತೀನಿ. ನೋ. ಉದಾಹರಣೆಗೆ ತಮಗೆ ಯಾವುದೋ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಲ್ಲಿ NRIಯಲ್ಲಿ ಅಡ್ಮಿಷನ್ ಆಗಿದ್ದೀರಾ, ನೀವೇನಾದರೂ ಈಗ ನಮ್ಮಲ್ಲಿ ಭಾಗವಹಿಸಿ ನಿಮಗೆ ಯಾವುದೋ ಚಿಕ್ಕಬಳ್ಳಾಪುರದ ಮೆಡಿಕಲ್ ಕಾಲೇಜಲ್ಲಿ NRI ಸೀಟ್ ಸಿಕ್ತು ಅಂದರೆ ನೀವೀಗ ಅಡ್ಮಿಷನ್ ಆಗಿರೋ ಸೀಟ್ ಆಟೋಮೆಟಿಕಾಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಅದನ್ನು ತಮ್ಮ ಮಾಹಿತಿಗೆ ಹೇಳ್ತಾ ಇದ್ದೀನಿ. ಇದು ಇಷ್ಟು ಬದಲಾವಣೆಗಳು. ಬಹುತೇಕ ಸರ್ಕಾರಿ ಕಾಲೇಜಲ್ಲಿ NRI ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಆಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು, ಪೋಷಕರು ಗೊಂದಲ, ಇದು ಎಲ್ಲ ಸ್ವಲ್ಪ ಟೆನ್ಷನ್ ಇದೆಲ್ಲ ಆಗುತ್ತೆ. ಮತ್ತು MCC ಅವರು ಸಹ ಇನ್ನೂ ಅವರು ಮುಂದುವರಿಸ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ವ್ಯಾಪ್ತಿಗೆ ಮೀರಿದಂತಹ ವಿಷಯ. ಇದು ನಾವು ಆದಷ್ಟು ಹೆಚ್ಚಿನ ವಿದ್ಯಾರ್ಥಿಗಳ ಪೋಷಕರ ಹಿತದೃಷ್ಟಿಯಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಪ್ರಾಧಿಕಾರದ ವತಿಯಿಂದ. ಇನ್ನೂ ಒಂದು ಹೇಳ್ತೀನಿ ತಮಗೆ, ಇವತ್ತಿನ ಮಾಹಿತಿ ಅಂತಂದರೆ MCC ಅವರು 12ನೇ ತಾರೀಕು ನಮಗೆ ರಿಸಲ್ಟನ್ನು ಕೊಡ್ತಾರೆ. ನಾನು ಸಾಧ್ಯ ಆದರೆ ಅವ್ರು 12ಕ್ಕೆ ಕೊಟ್ಟರೆ ಇದನ್ನು ಕ್ವಿಟ್ ಆಪ್ಷನ್, ನಾನು ಈಗಾಗಲೇ ಹೇಳಿದ್ದೀನಿ, ಮೆಡಿಕಲ್ಲು ಡೆಂಟಲ್ ಅವರಿಗೆ ಕ್ವಿಟ್ ಆಪ್ಷನ್ ಕೊಟ್ಟು ಇನ್ನೊಂದು ಸರಿ ರೀರನ್ ಮಾಡಿಬಿಟ್ಟು ಮತ್ತೆ ನಾನು ಅಡ್ಮಿಷನ್ನಿಗೆ ಕೊಡೋಣ ಅಂತ. ಬಟ್ ಆದರೆ ನನಗೆ ಅನುಮಾನ ಇದೆ, MCC ಅವರು 12ನೇ ತಾರೀಕಿಗೆ ಸಹ ರಿಸಲ್ಟ್ ಕೊಡುವಂಥದ್ದು ಅನುಮಾನ ಇದೆ. ರೀಸನ್ ಏನಂದರೆ, ಅದೃಷ್ಟಕ್ಕೆ ದುರದೃಷ್ಟಕ್ಕೆ ಅದು ಏನು ಅಂದ್ಕೊಳ್ಬೋದು ಪೇರೆಂಟ್ಸು, ಈಗಾಗಲೇ ಏನು ಸರ್ಕಾರಿ ಕಾಲೇಜುಗಳಿಗೆ ಇಷ್ಟು ತಡವಾಗಿ ಅವರು ಸೀಟ್ ಮ್ಯಾಟ್ರಿಕ್ಸನ್ನು NMC ಅವರು ಇನ್ಕ್ರೀಸ್ ಮಾಡಿದರು. ಇನ್ನೂ ಪ್ರೈವೇಟ್ ಕಾಲೇಜವರು ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಸಹ ಸೀಟ್ ಮ್ಯಾಟ್ರಿಕ್ಸು ಸೀಟ್ಗಳು ಇನ್ಕ್ರೀಸ್ ಆಗುತ್ತೆ, ಪರ್ಮಿಷನ್ ಕೊಡುತ್ತೆ ಅನ್ನುವಂಥದ್ದು ಒಂದು ಚರ್ಚೆ. ನಮ್ಮ ರಾಜ್ಯದ ಕಾಲೇಜುಗಳು ಇದ್ದಾವೆ ಇಲ್ಲ ಅನ್ನುವಂಥದ್ದು ನನಗೆ ಮಾಹಿತಿ ಇಲ್ಲ. ಬಟ್ ಆದರೆ ಒಂದಷ್ಟು ದೇಶದ ಸರ್ಕಾರಿ ಖಾಸಗಿ ಮೆಡಿಕಲ್ ಕಾಲೇಜುಗಳ ಸೀಟ್ ಸಹ ಜಾಸ್ತಿ ಆಗ್ತಾಯಿದೆ. ಅದು ಏನಾದ್ರೂ ಇವರು ಜಾಸ್ತಿ ಮಾಡ್ತು ಅಂತಂದರೆ MCC ಅವರು ಅವರ ಶೆಡ್ಯೂಲ್ ಫಾಲೋ ಮಾಡಲಿಕ್ಕಾಗಲ್ಲ. ಅವರಿಗೆ ನಂಬಿ ನಾನು ನಿಮಗೆ ಇಲ್ಲಿ ನಾನು ಬೇರೆ UG ಕೋರ್ಸ್ಗಳಿಗೆ ಅಡ್ಮಿಷನ್ ಹೋಲ್ಡ್ ಮಾಡುವಂಥದ್ದಕ್ಕೂ ಆಗಲ್ಲ. ಹಾಗಾಗಿ ಎನಿವೇ ಈಗ ಹೆಚ್ಚು ಸೀಟು 300 ಏನು ನಮ್ಮ ಈಗ ರಾಜ್ಯ ಸರ್ಕಾರ ಏನು 400 ಸೀಟ್ಗಳು ಬಂದಿದೆ, ಇದನ್ನಂತೂ ಹಾಕಿ ನಾನು ರೀರನ್ ಮಾಡುವಂಥದ್ದಕ್ಕಂತೂ ನನ್ನ ಕೈಯಲ್ಲಿರುವಂಥದ್ದು ಇದು. ಹಾಗಾಗಿ ಅದೊಂದು ರೀರನ್ ಮಾಡ್ತೀನಿ. ಎಲ್ಲ ಸುಸೂತ್ರವಾಗಿ ಹೋಗಿ AICTE ಅವರು ಏನಾದರೂ ನಮ್ಮ ಟೈಮ್ ಟೇಬಲ್ ಮುಂದುವರೆದ್ರೆ ನಮ್ಮ ಮುಂದಿನ ಸುತ್ತಿನ ಮುಂದಿನ ತೀರ್ಮಾನಗಳು ಟೈಮ್ ಟೇಬಲ್ ಸ್ವಲ್ಪ ಬದಲಾವಣೆ ಆಗಿರುತ್ತೆ. AICTE ಅವರು ಏನಾದರೂ 15ನೇ ತಾರೀಕಿನ ಕಟ್ ಆಫನ್ನು ಮುಂದುವರಿಸಲಿಲ್ಲ ಅಂತಂದರೆ ನಮ್ಮ ತೀರ್ಮಾನಗಳು ಬೇರೆ ಆಗಿರುತ್ತೆ. ಅದಕ್ಕೆ ಸದ್ಯಕ್ಕೆ ನೀವು ನಮ್ಮ ಒಂದು ನಿರ್ದೇಶನ ಏನು ಫೋಕಸ್ ಮಾಡಬೇಕು ಅಂದರೆ, ಇಲ್ಲಿವರೆಗೆ ನಾನು ಹೇಳಿರುವಂಥದ್ದೇನಿದೆ ಇದ್ರ ಮೇಲೆ ಫೋಕಸ್ ಮಾಡಿ, ಈ ರೀಅರೇಂಜ್ ಮಾಡುವಂಥದ್ದು, ಯಾಡ್ ಮಾಡುವಂಥದ್ದು, ಡಿಲೀಟ್ ಮಾಡುವಂಥದ್ದು ಸಮಯ ಕಡಿಮೆ ಇದೆ. ದಯಮಾಡಿ ಈ ಸಮಯದ ಒಳಗಡೆನೇ ತಾವು ಮಾಡಬೇಕು ಅಂತನ್ನುವಂಥದ್ದು ನನ್ನ ವಿನಂತಿ.